ಸ್ವಲ್ಪ ಮಟ್ಟಿಗೆ ಮಾತಾಡಿದ್ದಾರೆ. ಹೆಚ್ಚಿಗೆ ಮಾತಾಡೋದಕ್ಕೆ ಅವರಿಗೆ ತುಂಬ ಅನುಭವ ಇಲ್ಲ ಈ ವಿಚಾರವಾಗಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾತಾಡ್ತಾರೆ. ಮಾತು ಕಲಿಸ್ಕೊಡ್ತಾಯಿದೆ, ಮಠನೂ ಕಲಿಸ್ಕೊಡ್ತದೆ, ಜೊತೆಗಿರೋಂಥ ಸಮುದಾಯ ಮತ್ತು ಸಮಾಜ ಕಲಿಸ್ಕೊಡ್ತೈತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾತಾಡಬೇಕು, ಜೊತೆಗೆ ಸಮಾಜ ಸೇವೆ ಕೂಡ ಮಾಡಬೇಕು, ಹೆಚ್ಚೆಚ್ಚು ರೀತಿಯಲ್ಲಿ ಮಾಡಬೇಕು. ನಿಮ್ಮ ತಂದೆಯವರ ಹೆಸರನ್ನು ತಾವು ಉಳಿಸ್ಬೇಕು. ಮುಂದಿನ ದಿನಗಳಲ್ಲಿ ನೀವು ಅವರಂತೆ ನಡ್ಕೊಂಡು ಹೋಗ್ಬೇಕಂತ ಹೇಳಿ ಅವ್ರಿಗೆ ಇಷ್ಟೊತ್ತು ಮಾತಾಡಿದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಈಗ ಮಂಜುನಾಥ ಸ್ವಾಮೀಜಿ ಅವರು ಅವರ ವಿಚಾರಗಳನ್ನು ತುಂಬ ಒಡನಾಟದಲ್ಲಿ ಚಿಕ್ಕ ವಯಸ್ಸಿಂದ ಅವರ ಜೊತೆಲಿದ್ದಂಥವರು, ಅವರ ಹೋರಾಟಗಳನ್ನು ಅವ್ರು ಯಾವ ರೀತಿ ನಡ್ಕೊತಾ ಇದ್ರು, ಅವರ ಜೀವನ ಚರಿತ್ರೆಯನ್ನು ಅವರು ಸ್ವಲ್ಪ ಬಿಡಿಯಾಗಿ ಸ್ವಲ್ಪ ಆ ವಿಚಾರಗಳನ್ನು ತಿಳಿಸ್ಬೇಕಂತ ಹೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊತೇನೆ. ಶ್ರೀ ಗುರು ಬಸವಲಿಂಗಾಯ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಎಂದು ವಿಷಯ ಭಕ್ತಿ ಎಂಬ ಪಂಚರಗಳೆತ್ತಿ ಸಲಹು ಕೂಡಲ ಸಂಗಮದೇವ. ಇಲ್ಲಿ ಸ್ವಾಮಿಗಳು ಬರೋದಕ್ಕಿಂತ ಮುಂಚಿತವಾಗಿ ಚಿಕ್ಕದಾಗಿ ಒಂದು ಕಟ್ಟೆ ಇತ್ತು ಅಂತ ಹೇಳ್ತಿದ್ರು. ನಾವು ನೋಡಿರಲಿಲ್ಲ. ಚಿಕ್ಕದಾಗಿ ಒಂದು ಕಟ್ಟೆ ಇತ್ತು ಅಂತ. ನಂತರ ಬಂದು ಅವರು ಸ್ವಲ್ಪ ಅಲ್ಲೇ ಗುಡಿಸ್ಲನ್ನು ಹಾಕ್ಕೊಂಡಿದ್ರು. ಗುಡಿಸ್ಲನ್ನು ಹಾಕ್ಕೊಂಡು ಹಂಗೆ ಕಾಲ ಕಳೀತಾ ಇದ್ದರು. ನಂತರ ಕೆಲವು ವರ್ಷಗಳು ಹಂಗೆ ಮತ್ತು ಸಮಾಜ ಸಂಘಟನೆಗೆ ಅಂತ ಹೋಗಿದ್ದರು ಅಂತೆ. ಕೆಲವು ನಂತರ ಬಂದು ಆ ಶೀಟ್ಗಳೆಲ್ಲ ಹಾಕ್ಕೊಂಡು ಇದು ಮಾಡಿದರು. ನಂತರ ಸಮಾಜಕ್ಕೆ ಹೋಗ್ತಾ ಎಲ್ಲ ಪರಿಚಯ ಮಾಡ್ಕೊಂಡು ಅವರು ಇಲ್ಲಿ ಗಿಡಗಳನ್ನು ನೆಡೋದು, ಮತ್ತು ನೀರಿರಲಿಲ್ಲ, ಪೈಪ್ಗಳನ್ನು ಹಾಕ್ಸ್ಕೊಂಡ್ರು, ಜಮೀನುಗಳನ್ನು ಹೋರಾಟ ಮಾಡಿಸ್ಕೊಂಡ್ರು. ಯಾಕಂದರೆ ಭಾಳಷ್ಟು ಹೆಚ್ಚಿಗೆ ನಾವೊಂದು ಕಡೆ ಅವ್ರ ಕಡೆ ಹೋಗ್ತಾ ಇದ್ದಾಗ ಹೆಚ್ಚಿಗೆ ಸಂಪರ್ಕ ಇರ್ತಿರಲಿಲ್ಲ. ಆದರೂ ಅವರು ಆವಾಗ ಫೋನುಗಳು ಕಡಿಮೆ, ಫೋನ್ ಇರಲಿಲ್ಲ. ಈಗಾರ ಫೋನ್ ಇದೆ, ಅವಾಗ ಫೋನುಗಳು ಇರಲಿಲ್ಲ ಮಾತಾಡಲಿಕ್ಕೆ ಅಂತಂದರೆ. ನೇರವಾಗಿ ಭೇಟಿ ಆಗಬೇಕಾಯ್ತು, ಎಲ್ಲರ ಮತ್ತೆ ಸಿಗಬೇಕಾಯಿತು ಅಂಥ ಒಂದು ಸಂದರ್ಭ. ಇತ್ತೀಚೆಗೆ ನಾನು ಎಲ್ಲ ಮುಗಿಸ್ಕೊಂಡು ಬಂದಾಗ ಇದೆಲ್ಲ ರೆಡಿ ಆಗಿತ್ತು. ಈಗೇನು ನಿಮ್ಮ ಹಿಂದೆ ಕಾಣ್ತಾ ಇರ್ತಕ್ಕಂಥ ಶಿವಲಿಂಗ, ಆಮೇಲೆ ಮಠ ಇತ್ತು. ನಂತರ ಅನುದಾನಗಳನ್ನು ಅವ್ರು ಹೋಗಿ ಚಂದ್ರಪ್ಪರ ಹತ್ರ ಮಾಡಿಸ್ಕೊಂಡು ಮಠವನ್ನು ಇಷ್ಟು ಮಠಕ್ಕೆ ಮಾಡಿದ್ದಾರೆ. ಇನ್ನು ಅಂತಿಮ ದಿನಗಳು ಇದು ಮುಗಿಸ್ಲೇಬೇಕು ಅಂತ ಭಾಳ ಇತ್ತು. ಅಷ್ಟು ಬೇಗ ಹೋಗ್ತಾರೆ ಅಂದ್ಕೊಂಡಿರಲಿಲ್ಲ. ಪದೇ ಆರೋಗ್ಯ ಕೈ ಕೊಡ್ತಾ ಇತ್ತು, ನಮಗೆ ಆರೋಗ್ಯ ಕೈ ಕೊಡ್ತಾ ಇದೆ, ಯಾಕೆಂತ ತೋರಿಸಿ ಅಂತಲೇ ಕೆಲಸ ಮಾಡ್ತಾ ಇರೋರು. ಇನ್ನೂ ಸ್ವಲ್ಪ ಇದ್ದಿದ್ರೆ ಅದನ್ನೆಲ್ಲ ಪೂರ್ಣ ಮುಗಿಸಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಒಂದು ಏನಾರು ಸ್ಕೂಲು ಅಥವಾ ಒಂದು ಊಟದ ವ್ಯವಸ್ಥೆಗೆ ಒಂದು ಇದು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಭಾಳ ಇತ್ತು ಅವರಿಗೆ. ಅದು ಮುಂದಿನ ದಿನಗಳಲ್ಲಿ ಇವರು ಏನು ಈಗ ಪೀಠಾಧಿಪತಿಗಳಾಗಿ ಪ್ರಶಾಂತ್ ಕುಮಾರ್ ವಹಿಸ್ಕೊಂಡಿದ್ದಾರೆ. ಅವರು ಮುಂದಿನ ಅವರ ಆಶೋತ್ತರಗಳನ್ನು ಮತ್ತು ಸಮುದಾಯ ಮತ್ತು ಸಮಾಜವನ್ನು ಮುನ್ನಡೆಸ್ಕೊಂತ ತಾವು ಸ್ವಲ್ಪ ಇದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಆಶಿಸ್ತಾ, ನಾವು ಇಲ್ಲಿ ಏನು ಅಲ್ಲೇ ಆನೇಕಲ್ಲಿಂದ ಬಂದಿರತಕ್ಕಂಥ ರಾಜ್ಯಾಧ್ಯಕ್ಷರಿರ್ಬೋದು, ಆಮೇಲೆ ಮಾನವೀಯ ಹ್ಯೂಮನ್ ರೈಟ್ಸ್ ಏನಿದಾರಲ್ಲ ಹರೀಶ್ ಅವರು ಇರ್ಬೋದು, ಸಮಾಜಕ್ಕೆ ಭಾಳ ಒತ್ತು ಕೊಡ್ತಾ ಇದ್ದಾರೆ. ಅವರ ನೆರವು ಭಾಳ ಬೇಕು. ಜೊತೆಗೆ ನಮ್ಮ ಪ್ರಯತ್ನವೂ ಇರಬೇಕು. ಯಾಕಂದ್ರೆ ಸಂಪರ್ಕ ಇದ್ರೇ ಮಾತ್ರ ಸಮುದಾಯ ಮತ್ತು ಸಮಾಜಗಳು. ಅವು ಸಂಪರ್ಕ ಇಲ್ಲದ್ರೆ ಯಾವೂ ಜೊತೆಗೆ ನಿಲ್ಲಲ್ಲ, ಹಾಗಾಗ್ತವೆ. ಆದರೆ ನಾವು ಸುಮ್ಮನಿದ್ರು ಪಾಪ ಹೇಳೋದಲ್ಲ. ಬೆಂಗಳೂರಲ್ಲಿ ಇರ್ತಾರೆ ಅವರು, ಆದರೆ ನಮ್ಮ ಜೊತೆನೇ ಇರ್ತಾರೆ, ಇಲ್ಲೇ ಇರ್ತಾರೆ ಅವರು. ಸದಾ ಎಷ್ಟೇ ಒತ್ತಡ ಇರ್ತಾವೋ, ಏನು ಕೆಲಸ ಇರ್ತದೋ ಗೊತ್ತಿಲ್ಲ, ಸುಮಾರು ಸಲ ಫೋನ್ ಮಾಡ್ತಾನೆ ಇರ್ತಾರೆ. ನಾವು ಮಾಡಿದ್ರೆ 1 ದಿನ ಅಥವಾ 2 ದಿನದಲ್ಲಿ ಅವ್ರು ಫೋನ್ ಮಾಡ್ತಿರ್ತಾರೆ. ಅದು ಆ ಸಮಾಜದ ತುಡಿತಕ್ಕಿರ್ತಕ್ಕಂಥ ಅವ್ರ ಮನ ಮಿಡಿತ, ಅದು ಅವರ ಹೃದಯ ಮಿಡಿತ ಸಮಾಜಕ್ಕಾಗಿ ಇದೆ ಅನ್ನೋಂಥ ಒಂದು ಇದು ತೋರಿಸುತ್ತೆ. ಹಾಗಾಗಿ ಈ ಒಂದು ರೂಪುರೇಷೆಗಳಿಗೆ ಇವತ್ತು ನೋಡಿರಿ ಹೊಸ್ದಾಗಿ ವಹಿಸ್ಕೊಂಡಿದ್ದಾರೆ. ಅವ್ರ ಜೊತೆ ಒಂದು ಭಾಳ ಜನ ಇರಬೇಕಾಗಿತ್ತು. ಇಲ್ಲಿ ಮುಂದಿನ ದಿನಗಳಲ್ಲಿ ಭಾಳ ಜನ ಇಲ್ಲಿ ಗ್ರಾಮಗಳಲ್ಲಿ ಎಲ್ಲ ಕಡೆ ಒಂದು ಪಾದಯಾತ್ರೆನೋ ಅಥವಾ ಮನೆಗೂ ಕಾರ್ಯಕ್ರಮ ಏನೋ ಹಾಕ್ಕೊಂಡು ಸ್ವಾಮಿಗಳು ಸ್ವಲ್ಪ ಸಂಘಟನೆಗೆ ಒತ್ತು ಕೊಡಬೇಕು. ಆದರೆ ಸಂದರ್ಭ ಬಂದಾಗ ನಾವು ಇರ್ತೀವಿ. ಜೊತೆಗೆ ನಮ್ಮೂರಿನಿಂದ ಆಗಮಿಸಿರ್ತಕ್ಕಂಥ ನಿಜಲಿಂಗಪ್ಪ ಇರ್ಬೋದು, ಚಿದಾನಂದಪ್ಪ ಇರ್ಬೋದು, ಅವರಿಗೆಲ್ಲ ಭಾಳ ಸಂಬಂಧಗಳಿವೆ. ಎಲ್ಲರೂ ಒತ್ತು ಕೊಡ್ತಾರೆ, ಕೆಲಸ ಆಗುತ್ತೆ. ಆಮೇಲೆ ಈ ಕಡೆಯಿಂದ ಶಿಲ್ಪಿ ಯಾರು ಅವರ ಹೆಸರು ರುದ್ರೇಶ್ ಅವರು ಸಹಪಾಠಿಗಳಾಗಿ ಕೆಲಸ ಮಾಡ್ತಾರೆ. ಜೊತೆಗೆ ಒಡನಾಟ ಇದೆ. ಪ್ರಶಾಂತ್ ಅವರು ಒತ್ತು ಕೊಡ್ತಾಯಿದ್ದಾರೆ. ಆಮೇಲೆ ಮುನಿಯಪ್ಪರು ಅಲ್ಲಿಂದನೂ ಸದಾ ಯಾವಾಗಲೂ ಜೊತೆಗಿರ್ತಾರೆ. ಅವರು ಸಮಾಜ ಅಂತಂದರೆ ಅಷ್ಟರ ಮಟ್ಟಿಗೆ ಇರೋದ್ರಿಂದ ಮುಂದಿನ ದಿನ ಏನು ಇಲ್ಲಿ ಒಂದು ಏನೋ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಸಮಾಜ ಯಾವಾಗ ನಮ್ಮ ಜೊತೆ ಇರುತ್ತೆ ಅಂತಂದರೆ ಸದಾ ಮಠದಲ್ಲಿ ಒಂದು 10-12 ಜನ ಮಕ್ಕಳು ಇರಲೇಬೇಕು. ಮೊದಲು ವಿದ್ಯಾಭ್ಯಾಸದ ಗುರಿ ಅಂದರೆ ಅದಕ್ಕೆ ಒತ್ತು ತಗೋಬೇಕು. ಸ್ವಾಮಿ ಎಲ್ಲಿಂದಲಾದರೂ ಜೊತೆಗಿರೋಂಥ ಒಂದು ಅಷ್ಟು ಮಕ್ಕಳೇ ಇರಬೇಕು. ನಾವೀಗ ಆ ಭಾಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆವಾಗ ನಮ್ಮ ಜೊತೆ ಇರ್ತಕ್ಕಂಥ ಸಹಪಾಠಿಗಳು ಗೊತ್ತು ವಿಚಾರಗೋಷ್ಠಿಗಳನ್ನು ಏರ್ಪಡಿಸ್ಕೊಳ್ಳೋದು, ಎಲ್ಲ ಯೋಗಾಭ್ಯಾಸಗಳನ್ನು ಮಾಡ್ತಕ್ಕಂಥದ್ದು, ಮಕ್ಕಳು ಈ ಶಾಲೆಯ ಒಳಗೆ ಹೋಗಿ ಅವ್ರ ಯೋಗವನ್ನು ಕಲಿಸ್ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಏನಾರು ಹಿತವಚನ ಇಲ್ಲ
ಆ ಒಂದು ಬರ್ತ್ಡೇ ಏನಾರು ಇದ್ದರೆ ಚಾಕ್ಲೇಟ್ಗಳನ್ನು ಹಂಚತಕ್ಕಂಥದ್ದು ಇಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಏನಾಗುತ್ತೆ ಅಂದರೆ ಸಂಘಟನೆ ನಮ್ಮ ಜೊತೆ ಇರುತ್ತೆ ಯಾವಾಗಲೂ. ಸ್ವಾಮಿಗಳೇನಿದೆಪ್ಪ ಅಂದ್ರೆ ಸಾಮಾಜಿಕವಾಗಿದ್ದಾರೆ. ನಾವೇನು ಮಾಡ್ತಿದ್ದೆ, ಸ್ವಾಮಿಗಳ ಜೀವನ ಹೆಂಗೆ ಅಂತಂದರೆ ತಿರ್ಕೊಂಡು ಬಂದರೆ ಕರ್ಕೊಂಡು ಉಣ್ಣು ಅಂತ ಜೋಳಿಗೆ ಭತ್ತ ಕೊಟ್ಟಿರೋದು ನಮಗೆ ಅದಕ್ಕಾಗಿಯೇ. ಹೌದಾ? ಅದು ಕಾಯಕ ಇನ್ನು ಮುಂದೆ ಮಾಡ್ತಾರೆ ಪ್ರಶಾಂತ್ ಸ್ವಾಮಿಗಳು. ಹೆಚ್ಚಿನ ಒತ್ತು ಸಮಾಜದಿಂದಲೇ ಇದೆ, ಅದನ್ನು ಬಳಸ್ಕೊಳ್ಳೋಂಥ ಜವಾಬ್ದಾರಿ ಸ್ವಾಮೀಜಿಯವ್ರದ್ದು. ಅದನ್ನು ಬೆಳೆಸ್ತಕ್ಕಂಥದ್ದು. ಅಂಥ ಒತ್ತಿನಲ್ಲಿ ಇವರು ಏನು ಅಷ್ಟು ಒಂದು ಒತ್ತು ಕೊಟ್ಟರೆ, ಒಂದು ಸಲ ಮಳೆ ಬಂದರೆ ಸೋರುತ್ತೆ ಇದ್ದಾಗ ರಾತ್ರಿ ನಿದ್ದೆ ಮಾಡೋಕ್ಕೆ ಇರ್ತಿರಲಿಲ್ಲ ಅವ್ರಂಥ ಒಂದು ಸಂದರ್ಭ. ಮತ್ತು ಬಂದರೆ ಪ್ರಸಾದ ವ್ಯವಸ್ಥೆ ಕಷ್ಟ ಇತ್ತು, ಗ್ಯಾಸ್ ಇರಲಿಲ್ಲ, ಕಟ್ಟಿಗೆನೂ ತರಬೇಕಾಯ್ತು. ಮಳೆ ಬಂತು, ಕಟ್ಟಿಗೆ ಅಂತಂದರೆ ಪ್ರಸಾದಕ್ಕೆ ಕಷ್ಟ. ಮತ್ತು ಬೇರೆ ಕಡೆಯಿಂದ ಅಥವಾ ಏನಾರು ಮಾಡಿ ಒಣಗಿಸಿ ಮಾಡಬೇಕಾಗ್ತದೆ. ನಾನು ಎಷ್ಟೋ ಸಲ ಬಂದಾಗ ಅವ್ರು ಆ ಥರನೇ ಜೀವನ ಮಾಡಿದ್ದೇನೆ, ನೋಡಿದ್ದೀನಿ ನಾನು. ಆ ಥರ ಇರೋದು ಕಷ್ಟ. ಯಾಕಂದರೆ ಈಗ ಸ್ವಲ್ಪ ಜಾಗ ಇದೆ, ಅವ್ರಿಗೇನು ಇಲ್ಲದೆ ಇದ್ದಂಥ ಸ್ಥಿತಿಗಳಿದ್ದಾವಲ್ಲ. ಯಾಕಂದ್ರೆ ನಮ್ಮ ಅನುಭವಗಳಾದಾಗ ನಾವು ಹೊರಗಡೆ ಹೋದಾಗ ಬೇರೆ ಮಠಗಳಲ್ಲಿ ಇದ್ದಾಗ ನಮಗಂತೂ ಸ್ನೇಹಿತರು ಭಾಳ ಇದ್ದರು, ಭಾಳ ಮಠಗಳಲ್ಲಿ ಇದ್ವಿ. ಕೆಲವು ಒಂಟಿಯಾಗಿದ್ದಾಗ ಎಲ್ಲೋ ಫುಟ್ಪಾತ್ನೆಲ್ಲ ಬೀದಿಗಳಲ್ಲೋ ಸಿಕ್ಕ ಕಡೆ ಜೀವನ ಮಾಡಿದ್ವಿ. ಆ ಥರ ಆಗಬಾರ್ದು. ಈಗ ಯಾಕಂದರೆ ಸಂಘಟನೆ ಇದೆ, ರಾಜ್ಯಾಧ್ಯಕ್ಷರಿದ್ದಾರೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಏನೇ ಬಂದರೂ ನಾವಿದ್ದೀವಿ. ಈಗ ಎಷ್ಟು ಜನ ಸ್ವಾಮಿಗಳಿದ್ದೀವಿ, ಎಲ್ಲರಿಗೂ ಒಂದೊಂದು ಆಗಬೇಕು. ಈಗ ಬೇರೆ ಸಮಾಜದಲ್ಲಿ ಏನಿದ್ದಾವೆ ಅಂತಂದರೆ ಅವ್ರ ಸ್ವಾಮಿಗಳು ಯಾರೂ ನಿಜವಾಗ್ಲೂ ಹೋಗಿ ಗುರುತಿಸಿಲ್ಲ, ರಾಜ್ಯ ಮಟ್ಟದಲ್ಲಿ ಯಾರೂ ಗುರುತಿಸಿಲ್ಲ. ಆದರೆ ಅವ್ರು ಒಂದು ಕಾರ್ಯಕ್ರಮ ಮಾಡಿದರೆ ಅಲ್ಲಿಂದ ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಂಥ ಉದಾಹರಣೆಗಳು ಮಠಗಳಿದ್ದಾವೆ. ನಮ್ಮಲ್ಲಿ ಹಂಗೆ ಆಗಬೇಕು. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಯಾರೊಬ್ಬರೂ ಸಹ ಒಂದು ಮೂಲೆಗಂಪಾಗಿದ್ರು ಅಂತಂದರೆ ಅದು ಅಲ್ಲೇ ಇರ್ತದೆ, ತಿರುಗಿ ನೋಡೋ ಅಭ್ಯಾಸ ಇಲ್ಲ. ಇವತ್ತು ಪ್ರತಿ ಮನೆಗಳಲ್ಲಿ ನಾವೊಂದು ಯಾರ ಮನೆಗಳಿಗೆ ಕರೆದು ನಮ್ಮವರು ಇವತ್ತು ಸ್ವಾಮಿಗಳ ಬರೀ ಕಾರ್ಯಕ್ರಮ ಇದೆ, ತೊಟ್ಲಿಡೋದೇ ಇರಲಿ, ಹೆಸರಿಡೋ ಕಾರ್ಯಕ್ರಮ ಇರಲಿ, ಆರತಕ್ಷತೆ ಇರಲಿ, ಕರೆಯುವಂಥ ಅಭ್ಯಾಸ ಎಷ್ಟು ಜನ ಇಟ್ಕೊಂಡಿದ್ದೀವಿ ನಾವು? ಹೌದಲ್ವ? ಇದು ಆಗಬೇಕು. ಜೊತೆಗೆ ನಮ್ಮ ಶರಣಾರ್ಥಿ ಅಂತ. ಶರಣು ಅಂದರೆ ಶರಣಾರ್ಥಿ, ಅದಕ್ಕೆಷ್ಟು ಪದ ಅರ್ಥ ಇದೆಯಲ್ವ? ಆ ಭಾವನೆ ನಮ್ಮಲ್ಲಿ ಬರಬೇಕು. ನಾವು ಸಮಾಜಕ್ಕೆ ಹೋದಾಗ ಸಮಾಜದಿಂದ ಅಷ್ಟೇ ಬರಬೇಕು. ಆ ರೀತಿ ಸಂಘಟನೆಗಳು ಬಲ ಬರಲಿ. ಇವರು ಏನು ತುಡಿತಾ ಇದೆಯಲ್ಲ ಅಷ್ಟು ವೇಗಕ್ಕೆ ಆ ಸ್ಪೀಡ್ ಸಿಗಬೇಕು. ಮುಂದಿನ ದಿನಗಳು ಅವ್ರು ಏನು ರೂಪುರೇಷನ್ ಆಗ್ತಾರೆ ಅದಕ್ಕೆ ಚರ್ಚೆ ಮಾಡ್ಕೊಂತ ನಾವು ಕಾರ್ಯಕ್ರಮಗಳಿಗೆ ಅಥವಾ ಮನೆಗಳಲ್ಲಿ ಬೆಳೆಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ಮಂಜುನಾಥ ಸ್ವಾಮೀಜಿಯವರು ಇಷ್ಟೊತ್ತು ಅವರು ಒಡನಾಟದಲ್ಲಿ ಇದ್ದಂಥ ನೋವು ನಲಿವುಗಳನ್ನು ಹೇಳಿದ್ದಾರೆ. ಅವ್ರಿಗೆ ವಂದನೆಗಳು. ರುದ್ರೇಶ್ ಅವ್ರು ಮಾತಾಡ್ತೀರಾ?